ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಬ್ರೇಕಿಂಗ್ ನ್ಯೂಸ್. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಪ್ರಚಾರದ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚನ್ನರಾಯಪಟ್ಟಣ ಹೋಬಳಿಯ ಐಬಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಐಬಸಾಪುರ ಗ್ರಾಮದ ಶ್ರೀರಾಮಪ್ಪ ಅವರ ಮನೆ ಅವರ ಆವರಣದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಚನ್ನರಾಯಪಟ್ಟಣ ಗ್ರಾಮದ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮುನಿರಾಜು ಅವರ ಮನೆ ಆವರಣದಲ್ಲಿ ನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲೂರು ಗ್ರಾಮದ ಕೆಂಪಣ್ಣ ಅವರ ಮನೆ ಬಳಿ, ಗಂಗಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾವಾರ ಗ್ರಾಮದ ಜಯರಾಮ ಅವರ ಮನೆ ಆವರಣದಲ್ಲಿ, ಬೆಟ್ಟಕೋಟೆ, ಚನ್ನಹಳ್ಳಿ, ಯಲಿಯೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿ ಆವರಣದಲ್ಲಿ ಇಂದು 2024ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರಗಳ ಸಭೆ ನಡೆಸಿದರು. ಈ ಪ್ರಚಾರ ಸಭೆಗಳಲ್ಲಿ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಂದ ಎರಡು ಪಕ್ಷಗಳ ರಾಜಕೀಯ ಪ್ರತಿನಿಧಿಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಹಿಳಾ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರು, ಮತದಾರ ಪ್ರಭುಗಳು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾದ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಒಮ್ಮತದಿಂದ ಮತದಾರರು ಮತವನ್ನ ನೀಡಿ ನಮ್ಮ ತಾಲೂಕಿನಿಂದ ಹೆಚ್ಚಿನ ಅಂತರದಿಂದ ಗೆಲ್ಲಿಸುತ್ತೇವೆ ಎಂದು ತೀರ್ಮಾನವನ್ನ ಕೈಗೊಂಡರು. 2024ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಡಾಕ್ಟರ್ ನಿಸರ್ಗ ಎಲ್ಎನ್ ನಾರಾಯಣ ಸ್ವಾಮಿರವರು ಮಾತನಾಡಿದರು. ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಎಲ್ಲ ಹಿರಿಯ ಮುಖಂಡರುಗಳೇ, ಈಗಾಗಲೇ ನಾವು ಪ್ರತಿ ಮನೆಗೂ ಬಂದು ಚುನಾವಣೆಯನ್ನ ಪ್ರಚಾರ ಮಾಡಬೇಕಾಗಿತ್ತು. ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾವು ಈ ರೀತಿ ಪಕ್ಷದ ಸಂಘಟನೆ ಮಾಡಬೇಕು, ಪಕ್ಷದ ಅಭ್ಯರ್ಥಿಗೆ ಮತಯಾಚನೆ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಬಿಜೆಪಿ ಅಧ್ಯಕ್ಷರಾದಂತಹ ಮುನೇಗೌಡರು ಮತ್ತೆ ಸುನಿಲ್ ಅಣ್ಣವರು ಮತ್ತೆ ನನ್ನ ಮಾಜಿ ಶಾಸಕರಾದಂತ ನಮ್ಮ ಬಿಲ್ಮುನಿ ಶಾಸಕರು ಮತ್ತೆ ಜಿ ಚಂದ್ರಣ್ಣವರು ನಾವೆಲ್ಲ ಮುಖಂಡರು ಒಟ್ಟಿಗೆ ಸೇರಿ ಒಂದು ಚರ್ಚೆಯನ್ನ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡದಿದೆ. ಆ ದೊಡ್ಡ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಕರ್ಕೊಂಡು ಪ್ರತಿ ಕ್ಷೇತ್ರಕ್ಕೂ ಹೋಗಿ ಕ್ಯಾನ್ವಸ್ ಮಾಡೋದಕ್ಕೆ ಸಮಯ ಸಿಗ್ತಾ ಇದೆ. ಆದ ಕಾರಣದಿಂದ ನಾವು ಪಂಚಾಯಿತಿ ಮಟ್ಟದಲ್ಲಿ ಎಲ್ಲಾ ಮುಖಂಡರನ್ನ ಒಟ್ಟಿಗೆ ಒಂದ್ ಕಡೆ ಸೇರಿಸಿ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮತ್ತೆ ಎನ್ಡಿಎ ಅಭ್ಯರ್ಥಿಯನ್ನ ನಾವು ಬೆಂಬಲಿಸಬೇಕಾಗಿರೋದ್ರಿಂದ ಆಯಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿಯ ಎರಡು ಕಾರ್ಯಕರ್ತರು ಒಟ್ಟಿಗೆ ಹೋಗಿ ಪಕ್ಷದ ಅಭ್ಯರ್ಥಿಗೆ ಮತಯಾಚನೆ ಮಾಡಬೇಕಾಗಿರುವಂತ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಮೇಲೆ ಇರ್ತಾರೆ. ಅದಕ್ಕೆ ನಾವು ತಾಲೂಕೆಲ್ಲ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಮಯ ತಗೊಳ್ತದೆ ಅಂತ ನಿಗದಿ ಮಾಡಿ ಪಕ್ಷಕ್ಕೆ ಖಂಡಿತವಾಗ್ಲೂ ಜಯಮಾಲೆ ಸಿಗುತ್ತೆ ಅನ್ನೋ ಉದ್ದೇಶ ನಮ್ಮೆಲ್ಲರಲ್ಲೂ ಇದೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಸುಧಾಕರ್ ಅವ್ರ ಬಗ್ಗೆ ನಾವು ಇದಕ್ಕೆ ಏನು ಅಭಿವೃದ್ಧಿ ವಿಷಯದಲ್ಲಿ ಆಗ್ಲಿ ಅಥವಾ ಎಲ್ಲಾ ರೀತಿಯಲ್ಲೂ ಉತ್ತಮವಾದಂತಹ ಅಭ್ಯರ್ಥಿ ಅಂತ ನಮ್ಮ ಪಿಳಮುನಿ ಶಾಮಪ್ಪನವರು ಈಗಾಗಲೇ ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ. 2024 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಮಾಜಿ ಅಧ್ಯಕ್ಷರು, ಹಿರಿಯ ಮುಖಂಡರಾದ ಪಾಪನಹಳ್ಳಿ ಎಂ ನಾರಾಯಣಗೌಡರವರು ಮಾತನಾಡಿದರು. ಇಂಥ ವ್ಯಕ್ತಿಯನ್ನು ನಾವೆಲ್ಲ ಗೆಲ್ಲಿಸಿಕೊಂಡು ಅವರ ಕಡೆಯಿಂದ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ ನಲ್ಲಿ ಉನ್ನತ ಸ್ಥಾನಕ್ಕೆ ಕೊಡುವಂತ ಅವಕಾಶಗಳಿದೆ. ನಾವೆಲ್ಲರೂ ಅವರನ್ನು ಗೆಲ್ಲಿಸಿ ಅವ್ರನ್ನ ಕೇಂದ್ರದ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ನಾವೆಲ್ಲರೂ ನಿಂತು ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಕೆಲವರು ನಾವೇನ್ ಮಾಡ್ತೀವಿ ಅಂದ್ರೆ ಅವನು ಕಾಂಗ್ರೆಸ್ ಬಿಟ್ಬಿಡ್ರಿ ಮಾತಾಡ್ಸೋದೇ ಬೇಡ ಅಂತೀವಿ.
ಈ ಸಾರಿ ಆ ಕೆಲಸ ಮಾಡಬೇಡಿ. ಅದು ಈ ಚುನಾವಣೆ ಎಂತ ಚುನಾವಣೆ, ನಮ್ಮ ದೇಶದ ಚುನಾವಣೆ, ನಮ್ಮ ದೇಶದ ಕಾಪಾಡುವಂತ ಚುನಾವಣೆ. ನಾವು ಯಾರನ್ನೂ ಉದಾಸೀನ ಮಾಡೋದು ಬೇಡ. ಅದ್ರ ಜೊತೆಗೆ ನೀವು ಇನ್ನೊಂದು, ನಾವು ಹೆಂಗ ಓಟ್ ಹಾಕ್ತಾರೆ ಸರಿಯಪ್ಪ, ನಮ್ಗೇನು ನಮ್ಮ ತಾಲೂಕು ಈ ಸಾರಿ IAS ಬರ್ತದ, JDS ನವರು ನಾವು ಮುಂದಾಗಿದ್ದೀವಿ. ದಯವಿಟ್ಟು ಮೈ ಮರಿಬೇಡಿ. ಈ ಸಾರಿ ಅತಿ ಹೆಚ್ಚು, ಒಂದ್ ಸಾರಿ MP ಗೆ ನಾವೇನು 85,000 ಒಂದೇ ಪಕ್ಷದೊಳಗೆ ಭಾರತೀಯ ಜನತಾ ಪಕ್ಷ ಇದ್ದರೆ ನೀವೆಲ್ಲರೂ ಓಟ್ ಹಾಕಿ, JDS ನವರು ಓಟ್ ಹಾಕಿ. ಇಲ್ಲಾಂದ್ರೆ ಅಷ್ಟು ಓಟ್ ನಮ್ಗೆ 85,000 ಓಟ್ ನಮ್ಗೆ ಬರ್ತಾ ಇದೆ. ನೀವು ಕಮಲದ ಗುರುತು ಓಟ್ ಹಾಕಿರೋ ಅನುಭವ ಇದೆ, ಆದ್ರೆ ಯಾರಿಗೂ ಕೂಡ ಕೈ ಗುರುತಿಗೆ ಹಾಕಿರುವಂತ ಅನುಭವ ನಿಮ್ಗಿಲ್ಲ, ಅದೇ ಅಲ್ಲಿ ಹೋಗೋದೇ ಇಲ್ಲ. ಆದ್ರೆ ಈ ಸಾರಿ ನೀವು ತೆನೆ ಹೊತ್ತ ಮಹಿಳೆಯರ ಗುರುತನ್ನ ನೀವು ಪ್ರತಿಯೊಬ್ಬ JDS ಮುಖಂಡರು ಕೂಡ ಹೇಳಿದ್ರು, ಈ ಸಾರಿ ತೆನೆ ಹೊತ್ತ ಮಹಿಳೆ ಅಲ್ಲಪ್ಪ, ನಮ್ದು ಈ ಸಾರಿ ಕಮಲದ ಗುರುತು, ಈ ಸಾರಿ ನಮ್ ಕಮಲದ ಗುರುತು ಜೊತೆ ಸೇರಿದ್ದೀವಿ, ಅವ್ರಿಗೆ ಓಟ್ ಹಾಕಿ. ಇದನ್ನ ನಾವು ಎಲ್ರಿಗೂ ಹೇಳ್ತೇವೆ. ಜೊತೆಗೆ ನೀವು ನಿಮ್ಮ ಗ್ರಾಮದಲ್ಲಿ ಯಾರು ಜವಾಬ್ದಾರಿ ತಗೊಂಡಿರ್ತೀರಿ, ನಿಮ್ಮ ಬೂತ್ಗಳಲ್ಲಿ ನೀವು ಪ್ರತಿಯೊಬ್ಬರನ್ನು ಮಾತಾಡಿಸಿ ಕರ್ಕೊಂಬಂದು ವೋಟ್ ಹಾಕೋವರೆಗೂ ನಿಮ್ ಜವಾಬ್ದಾರಿ ಇರ್ತದೆ. ಬಯಾಪ ಮಾಜಿ ಅಧ್ಯಕ್ಷರು ಹಿರಿಯ ಬಿಜೆಪಿ ಮುಖಂಡರಾದ SLN ಅಶ್ವಥ್ ನಾರಾಯಣ್ ರವರು ಮಾತನಾಡಿದರು. ಇಷ್ಟು ವರ್ಷಗಳು ಚುನಾವಣೆ ಏನಾಗಿದೆ ಅದು ಬರೀ ಪ್ರತಿ ಪಕ್ಷನೂ ಅವರವರ ಚಿಹ್ನೆಯಲ್ಲಿ ನಿಂತ್ಕೊಳ್ತಾ ಇದೆ. ಈಗ ಎರಡೂ ಪಕ್ಷ ಸೇರಿ ಒಂದೇ ಚಿಹ್ನೆಗೆ ಹೋಗ್ತಾ ಇದ್ದೀವಿ. ಎರಡೂ ಪಕ್ಷ ಇವತ್ತವರೆಗೂ ಒಂದಾಗಿದ್ದು ಯಾವತ್ತೂ ಇಲ್ಲ, ನಮಗೆಲ್ಲ ಗೊತ್ತಿದೆ. ಈಗ ಎರಡು ಪಕ್ಷ ಒಂದಾಗಿರೋದ್ರಿಂದ ಡಬಲ್ ಸ್ಟ್ರಾಂಗ್ ಆಗಿದ್ದೀವಿ, ಶಕ್ತಿಯುತವಾಗಿದ್ದೀವಿ. ಇದು ಒಂದಾಗಬೇಕಾದ್ರೆ ಇವತ್ತು ನಮ್ಮ ದೇಶದ ಒಂದು ಏಳಿಗೆಗೆ, ದೇಶದ ಅಭಿವೃದ್ಧಿಗೆ, ದೇಶದ ರಕ್ಷಣೆಗಾಗಿ ಇವತ್ತು ಇದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅದೇ ರೀತಿ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಕೂಡ ಕೈ ಜೋಡಿಸಿದರು. ಇವತ್ತು ನರೇಂದ್ರ ಮೋದಿಯವರ ಆಡಳಿತ ನೋಡಿ, ಅವರ ಅಭಿವೃದ್ಧಿ ಪಥ ನೋಡಿ ಇನ್ನು ಹೆಚ್ಚಿಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಹೆಸರು ಗಳಿಸಬೇಕು. ಇವತ್ತೇನಾದರೂ 11ನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ಸ್ಥಿತಿಯನ್ನು ಇವತ್ತು 5ನೇ ಸ್ಥಾನದಲ್ಲಿ ತಂದಿರತಕ್ಕಂಥ ನಮ್ಮ ಮೋದಿಯವರನ್ನು ನೋಡಿ, ಅವರ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮ ದೇವೇಗೌಡಜಿಯವರು ಇನ್ನೂ ಚೆನ್ನಾಗಿ ನಮ್ಮ ದೇಶ ಶಕ್ತಿಯುತ ಆಗಬೇಕು, ನಾವಿನ್ನೂ ಒಟ್ಟಿಗೆ ಇರಬೇಕು. ಈ ಥರ ಬೇರೆ ಬೇರೆ ಇದ್ರೆ ಆಗಲ್ಲ, ನಮ್ಮ ದೇಶ ಬದುಕಬೇಕು, ಬಾಳಬೇಕು ಅಂತೇಳಿ ಇವತ್ತು ಅವರು ಕೈ ಜೋಡಿಸಿದ್ದಾರೆ. ಅವರ ಕೈ ಜೋಡಿಸಿದ ಒಂದು ಸಂದರ್ಭದಲ್ಲಿ ಇವತ್ತು ಎರಡೂ ಪಕ್ಷ ಸೇರಿ ಸಮನ್ವಯ ಆಗಿ ಒಳ್ಳೆ ಶಕ್ತಿ ಪಡ್ಕೊಂಡಿದ್ದೀವಿ, ಡಬಲ್ ಶಕ್ತಿ ಪಡ್ಕೊಂಡಿದ್ದೀವಿ. ಹೋದ ಸಾರಿ ನಾವು ಏನು ಲೀಡ್ ಕೊಟ್ಟಿದ್ದೀವಿ ಅದಕ್ಕಿಂತ ಎರಡು ಪಟ್ಟು ನಾವು ಕೊಡಬೇಕಾದಂಥ ಒಂದು ಜವಾಬ್ದಾರಿ ನಮಗಿದೆ ಇವತ್ತು. ಆದ್ದರಿಂದ ತಾವೆಲ್ಲರೂ ಕೂಡ ಇವತ್ತು ಎಲ್ಲ ನಾಯಕರು ಸೇರಿರೋದು, ಎಲ್ಲ ಅವರವರ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಇವತ್ತು ದೇವನಹಳ್ಳಿಗೆ ಒಳ್ಳೆ ಕೀರ್ತಿ ತರಬೇಕು. ನಮ್ಮ ಸುಧಾಕರ್ ಜಿ ಅವ್ರಿಗೆ ನಾವು ಮತ ಕೊಟ್ಟ ಪಕ್ಷದಲ್ಲಿ ನಿನ್ನೆ ನಮ್ಮ ಇವರು ಹೇಳಿದಾಗೆ, ಮುನ್ನೇಗೌಡರು ಹೇಳಿದಾಗೆ ಘೋಷಣೆ ಮಾಡಿದ್ರು, ಎರಡೂ ಪಕ್ಷ ಸಮಾನವಾಗಿ ನೋಡ್ತೀನಿ, ಯಾರೇ ಬರಲಿ ಕೆಲಸ ಮಾಡಿಕೊಡ್ತೀನಿ, ಈ ಪಕ್ಷ ಆ ಪಕ್ಷ ನೋಡೋದಿಲ್ಲ, ನಾನು NDA ಅಭ್ಯರ್ಥಿ ಅಂತ ಅವರೇ ಘೋಷಣೆ ಮಾಡಿಕೊಡ್ತೀನಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪಿಳ್ಳಮುನಿ ಶಾಮಪ್ಪರವರು ಮಾತನಾಡಿದರು. ಸುಧಾಕರ್ ನಮಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಇದು ದೇಶದ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಎಲೆಕ್ಷನ್ಗಳು, ಸೊಸೈಟಿ ಎಲೆಕ್ಷನ್ಗಳು, ಎಲ್ಲೋ ಒಂದು ಕಡೆ ಒಂದು ಸೋಲು ಗೆಲುವು ಏನೇ ಆದರೂ ಕೂಡ ಅದು ಅಷ್ಟಾಗಿ ಎಫೆಕ್ಟ್ ಆಗಲ್ಲ. ಎಲ್ಲ ಕೂಡ ಮುಖಂಡರಿರ್ತೀವಿ, ಆ ಪಕ್ಷ ಇರುತ್ತೆ, ನಾವು ನಿರ್ಧರಿಸ್ಕೊಂಡು ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ದೇಶಕ್ಕೆ ಏನಾದರೂ ವ್ಯತ್ಯಾಸ ಆದರೆ ಇಡೀ ನಮಗೆ ಕ್ಯಾನ್ಸರ್ ಬಂದಾಗಿದೆ, ಎಲ್ಲ ಇಡೀ ಬಾಡಿ ಎಲ್ಲ ಕೆಟ್ಟೋಗುತ್ತೆ. ಆ ರೀತಿ ಒಂದು ನಿಜವಾಗ್ಲೂ ಕೂಡ ಈ ಒಂದು ದೇಶವನ್ನು ಕಾಪಾಡುವಂತ ಸುಭದ್ರ ಸರ್ಕಾರವನ್ನು ನೀಡಿ 10 ವರ್ಷಗಳ ಕಾಲ ಈ ದೇಶಕ್ಕೆ ಬಹಳ ಅತ್ಯುತ್ತಮವಾದ ಬದುಕನ್ನ ನಮಗೆ ರೂಪಿಸ್ಕೊಟ್ಟಂತ, ಸ್ವತಂತ್ರ ಬಂದು 77 ವರ್ಷ ಆಗಿದ್ರು ಕೂಡ 65 ವರ್ಷ ನಮ್ಮ ಆಳಿದಂತ ಕಾಂಗ್ರೆಸ್ ಕೇವಲ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಂತ ಈ ಒಂದು ಹಿನ್ನೆಲೆಯಲ್ಲಿ 10 ವರ್ಷಗಳ ಈ ದೇಶದ ಮುನ್ನಡೆಯನ್ನ, ಮತ್ತೆ ದೇಶದ ರೈತರ ಬಗ್ಗೆ, ಈ ಒಂದು ದೇಶದ ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕನ್ನು ಹಸನು ಮಾಡಬೇಕು, ಅವರ ಬದುಕನ್ನ ಉತ್ತಮಗೊಳಿಸಬೇಕು ಅನ್ನೋ ರೀತಿಯಲ್ಲಿ ತನ್ನ ಎಲ್ಲ ನಿಸ್ವಾರ್ಥ ಬದುಕಿನಿಂದ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 8 ದಿವಸ ಇರೋದು, 8 ದಿನಗಳ ಕಾಲ ನಾವು ಪಶ್ಚಾತ್ತಾಪ ಪಡಬಾರ್ದು ಅನ್ನೋದಾದ್ರೆ ನಾವು ಕೆಲಸ ಮಾಡಬೇಕು. 8 ದಿವಸ ಏನಾದರೂ ಮಾಡಿ ನಮ್ಮ
ಡಾಕ್ಟರ್ ಕೆ ಸುಧಾಕರ್ನ ಗೆಲ್ಸ್ಕೊಳ್ಳೋದ್ರ ಮೂಲಕ ಅವರ ಗೆಲುವಲ್ಲ, ನಮ್ಮ ಗೆಲುವು. ನಾನು ನಿಂತಿದ್ದೀನಿ ಚುನಾವಣೆಗೆ ಅನ್ನೋ ರೀತಿಯಲ್ಲಿ ತಾವೆಲ್ಲರಿಗೂ ಕೆಲಸ ಮಾಡಿ 2024ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಡಾಕ್ಟರ್ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರುಗಳಾದ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಮಾಜಿ ಅಧ್ಯಕ್ಷರು, ಹಿರಿಯ ಮುಖಂಡರಾದ ಪಾಪನಹಳ್ಳಿ ಎಂ ನಾರಾಯಣಗೌಡರವರು, ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಪಿಳ್ಳಮುನಿ ಶಾಮಪ್ಪರವರು, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹುರುಳುಗುರ್ಕಿ ಶ್ರೀನಿವಾಸ್ರವರು, ಬಯಾಪ ಮಾಜಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ಬಮೂಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಈರಿಗೇನಹಳ್ಳಿ ಶ್ರೀನಿವಾಸ್, ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕಾರಹಳ್ಳಿ ಮುನೇಗೌಡ, ಐಬಸಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎ ಆನಂದ್, ಜೆಡಿಎಸ್ ಮುಖಂಡರುಗಳಾದ ಐಬಸಾಪುರ ರಾಜಣ್ಣ, ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳಾದ ರಾಜಣ್ಣ, ಜರಾಮೇಗೌಡ, ಹೋಬಳಿ ಅಧ್ಯಕ್ಷ ಮುನಿರಾಜು, ಬಿಜೆಪಿ ಮುಖಂಡ ಬುಳ್ಳಹಳ್ಳಿ ರಾಜಪ್ಪ, ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್, ಮುಖಂಡರುಗಳಾದ ಆರ್ಕೆ ನಂಜೇಗೌಡ, ಕದಿರಪ್ಪ, ಗುರಪ್ಪರವರು ಹಾಗೂ ಇನ್ನೂ ಹಲವಾರು 2 ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ನ್ಯೂಸ್ ಕರ್ನಾಟಕ 1 ವರದಿ, ವಿಜಯಪುರ. ಎಸ್ ಸುನಿಲ್ ಕುಮಾರ್.